ಇಲ್ಲಿ ಫೈನಲಿ ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ವರ್ಷ ರೂಲ್ಸ್ಗಳು ಇನ್ನೂ ಸ್ಟ್ರಿಕ್ಟ್ ಆಗ್ತಿದೆ. ಯಾಕೆ ಅಂದರೆ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬೇಕು ಅಂದರೆ ನೀವು ಕರೆಕ್ಟಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಈ ವರ್ಷ ಹಾಕಲೇಬೇಕಾಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು ಅಂತ ಏನಾದರೂ ಫೈಂಡ್ ಔಟ್ ಆಯಿತು ಅಂದರೆ ಅಧಿಕಾರಿಗಳಿಗೆ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರದ ಅವಕಾಶ ಇರೋದಿಲ್ಲ. ನಿಮಗೆ ಯಾವುದೇ ಥರದ ಸ್ಕಾಲರ್ಶಿಪ್ ಅಮೌಂಟು ಕೂಡ ಬರೋಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ಗಮನ ಇಟ್ಟು ಫುಲ್ ವಿಡಿಯೋ ನೋಡಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೀವು ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅದನ್ನ ಕ್ಲಿಯರಾಗಿ ತಿಳ್ಕೊತೀರಾ. ಇಲ್ಲಿ ಯೂಟ್ಯೂಬಲ್ಲಿ ಏನು ನೀವು ಮೊಬೈಲಲ್ಲೇ ವಿಡಿಯೋ ನೋಡ್ತಾ ಇರಾ, ಈ ಒಂದು ವಿಡಿಯೋ ನೋಡಾದ್ಮೇಲೆ ಸೇಮ್ ಅದೇ ಮೊಬೈಲಲ್ಲೇ ನಾನು ಹೇಳಿರೋಂಥ ಪ್ರೋಸೆಸ್ನ ನೀವು ಹೋಗಿ ಮಾಡಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ಈ ವರ್ಷ ಹೊಸದಾಗಿ ಏನೇನು ಚೇಂಜಸ್ ಆಗ್ತಿದೆ ಮತ್ತು ಏನೇನು ಬದಲಾವಣೆಗಳಾಗ್ತಿದೆ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಟ್ಬಿಡೋದಾದರೆ, ಇಲ್ಲಿ ನೋಡಿ, ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕಾಗಿರುತ್ತೆ. ಅದನ್ನ ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿರಲೇಬೇಕಾಗುತ್ತೆ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ಇನ್ನೂ ಲಾಸ್ಟ್ ಡೇಟ್ ಅನ್ನೋದು ಅನೌನ್ಸ್ ಆಗಿರಲ್ಲ. ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾರ್ಯಾರು ಆಗ್ತೀರಾ ನೀವೆಲ್ಲರೂ ಕೂಡ ಕರೆಕ್ಟಾಗಿರೋಂಥ ಡೀಟೇಲ್ಸ್ನ ಫಸ್ಟು ಟೈಮನ್ನೇ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಯಾಕೆ ಅಂದರೆ ಈ ವರ್ಷ ನಿಮಗೆ ಯಾವುದೇ ಥರದ ಸ್ಕಾಲರ್ಶಿಪ್ನ ಒಂದು ಸಲ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಎಡಿಟಿಂಗ್ ಆಪ್ಷನ್ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೇರ್ಫುಲ್ಲಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ನೀವು ಸ್ಕಾಲರ್ಶಿಪ್ಪು ನೀವೇನಾದರೂ ಫಸ್ಟ್ ಇಯರಲ್ಲಿ ಇದ್ದೀರಾ ಅಂದರೆ, ಇವಾಗ ಜಸ್ಟ್ ಅಡ್ಮಿಷನ್ ಆಗಿದ್ದೀರಾ ಅಂದರೆ ನೀವೇನು ತಲೆ ಕೆಡ್ಸ್ಕೊಬಿಡಿ. ನಿಮಗೆ USN ಬಂದಾದಮೇಲೆ ಒಂದು 3 ತಿಂಗಳು ಬಿಟ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಏನು ತೋರಿಸಿಲ್ಲ, ಈ ಒಂದು ಕ್ರಿಟೀರಿಯಾದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ನಾವು ಕೊಡ್ತಾರೆ. ಮತ್ತು ಯಾವ ಕ್ಯಾಟಗರಿಯವ್ರಿಗೆ ಎಷ್ಟೆಷ್ಟು ಇನ್ಕಮ್ ಲಿಮಿಟ್ ಇದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ರೆ, ಈ ಒಂದು ಇನ್ಕಮ್ ಲಿಮಿಟ್ ಒಳಗಡೆ ನಿಮ್ಮ ಏನಾದರೂ ಒಂದು ಇನ್ಕಮ್ ಇದೆ ಅಂದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಡೆಫಿನೆಟ್ಲಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೆ ಅಮೌಂಟ್ ಬರುತ್ತೆ. ಏನಾದರೂ ಈ ಒಂದು ಇನ್ಕಮ್ಗಿಂತ ನಿಮ್ಮ ಇನ್ಕಮ್ ಏನಾದರೂ ಎಕ್ಸೀಡ್ ಆಗಿದೆ ಅಂದರೆ ನಿಮ್ಗೆ ಬರೋದಿಲ್ಲ. ಇವಾಗ ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ, SSP ಅಂತ ಸರ್ಚ್ ಮಾಡಿ ಯಾವುದಾದ್ರು ಬ್ರೌಸರ್ ಮೇಲೆ ಫಸ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಗಿನ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ವೀಡಿಯೋ ನೋಡ್ಕೊಳ್ಳಿ. ಅಲ್ಲಿ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇವಾಗ ಯಾರು ರಿನಿವಲ್ ಮಾಡ್ಕೋಬೇಕು, ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಏನು ಕಾಣ್ತಿದೆಯಲ್ಲ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ, ನಂತರ ಅಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ಆವಾಗ ಫರ್ಗೋಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮದು ಯೂಸರ್ ಐಡಿನ ಹಾಕಿ, ಆಮೇಲೆ ಏನು ಮಾಡಿ ಅಂದರೆ ಕೆಳಗಡೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ OTP ಕೊಡಿ, ಸೆಂಡ್ OTP ಅಂತ. ಆವಾಗ ನಿಮ್ಗೆ OTP ಬಂದಿರ್ತೀನಿ ಮೊಬೈಲ್ ನಂಬರ್ಗೆ, ವ್ಯಾಲಿಡೇಟ್ ಕೊಡಿ. ಇವಾಗ ಹೊಸ ಪಾಸ್ವರ್ಡ್ ಏನು ಸೆಟ್ ಮಾಡ್ಕೊಂಡ್ರಲ್ಲ ಅದನ್ನ ಇವಾಗ ಹಾಕಿ, ನಂತರ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಏನು ಕಾಣುತ್ತಲ್ಲ ಅದನ್ನೂ ಕೂಡ ಹಾಕಿ, ನಂತರ ಇವಾಗ ಲಾಗಿನ್ ಅಂತ ಕೊಡಿ. ಇವಾಗ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಸ್ಟೆಪ್ಸ್ಗಳಿರುತ್ತೆ. ಇವಾಗ ಜಸ್ಟ್ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಪ್ರೀವಿಯಸ್ ಇಯರ್ ಏನಾದರೂ ಅಪ್ಲೈ ಮಾಡಿದರೆ ಆಟೋಮೆಟಿಕ್ಕಾಗಿ ಡಾಟಾ ಬಂದಿರುತ್ತೆ. ಫ್ರೆಷರ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಫ್ರೆಶ್ ಆಗಿ ಇದನ್ನೆಲ್ಲನೂ ಕೂಡ ಫಿಲ್ಅಪ್ ಮಾಡಬೇಕಾಗಿರುತ್ತೆ, ಬೇಸಿಕ್ ಡೀಟೇಲ್ಸ್ನ. ಮತ್ತು ಲೇಬರ್ ಸ್ಕಾಲರ್ಶಿಪ್ಗೆ ಮತ್ತು ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲ್ಲದಕ್ಕೂ ಕೂಡ ಇಲ್ಲೇ ಡೀಟೇಲ್ಸ್ನ ಕೇಳೋದು. ಸ್ಟೆಪ್ 1ಅಲ್ಲಿ ನೀವು ಎಲಿಜಿಬಲ್ ಇದ್ದರೆ ಆ ಒಂದು ಡೀಟೇಲ್ಸು ಕೂಡ ನಂಬರ್ಗಳನ್ನ ಹಾಕಿ. ಇವಾಗ ಪ್ರೀವಿಯಸ್ ಇಯರ್ ಡಾಟಾ ಎಲ್ಲ ಕೂಡ ಕರೆಕ್ಟಾಗಿದೆಯಾ, ಏನಾದರೂ ಚೇಂಜಸ್ ಮಾಡಬೇಕನ್ನ ಇಲ್ಲಿ ಫಸ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ನಂತರ ಇಲ್ಲಿ ಏನು ಮಾಡಿ ಅಂದರೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ, ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಎಡಿಟಿಂಗ್ ಟ್ಯಾಬು ಕೂಡ ಎನೇಬಲ್ ಆಗುತ್ತೆ. ನಂತರ ನೀವೇನಾದರೂ ಈ ಒಂದು ಡೀಟೇಲ್ಸ್ನ ಎಡಿಟ್ ಮಾಡಬೇಕಂದ್ರೆ ಅಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಶ್ ಆಗಿ ಒಂದು ಸ್ಟೆಪ್ಗಳನ್ನ ಫಿಲ್ಅಪ್ ಮಾಡ್ಬೋದಾಗಿರುತ್ತೆ. ಎಲ್ಲ ಕೂಡ ಕರೆಕ್ಟಾಗಿರೋದ್ರಿಂದ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಮೇಲ್ಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕೇಳುತ್ತೆ, ಔಟ್ಸೈಡ್ ಆಫ್ ಕರ್ನಾಟಕ ಏನಾದರೂ ಓದ್ತಾ ಇರಾ ಅಂತ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ನೋ ಇದ್ರೆ ನೋ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಏನಾದರೂ CBSE ICC ಬೋರ್ಡಲ್ಲಿ ಓದಿರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ನೋ ಇದ್ರೆ ನೋ ಸೆಲೆಕ್ಟ್ ಮಾಡಿ. ಆಮೇಲೆ ಇವಾಗ ಏನಾದರೂ ಫಸ್ಟ್ PUC ಓದ್ತಾ ಇರಾ, ಸೆಕೆಂಡ್ PUC ಓದ್ತಾ ಇರಾ ಅಂತಲೂ ಕೂಡ ಕೇಳ್ತಿದೆ. ಇಲ್ಲಿ ನೋ ಅಂತ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ ನಿಮ್ಮ ಹತ್ರ ಏನಾದರೂ USN ನಂಬರ್ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದೆ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ನೋ ಇದ್ರೆ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಹತ್ರ ಮಾತ್ರ USN ಇರಲ್ಲ, ಅವ್ರಿಗೆ ನಿಮಗೆ ಸ್ವಲ್ಪ ಲೇಟಾಗಿ ಬರುತ್ತೆ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿ ಯಾವುದು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ UGನ PGನ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ನಂಬರ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಗೆಟ್ ಡಾಟಾ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಎಷ್ಟೊಂದು ಜನ ಈ ಒಂದು ವೀಡಿಯೋ ನೋಡೋದೇ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋತೀರಾ. ಅದಕ್ಕೋಸ್ಕರನಾದರೂ ಕೂಡ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಇದ್ರ ಜೊತೆಗೆ ಏನಂದರೆ ನಿಮ್ದೇನಾದರೂ ಇನ್ಸ್ಟಾಗ್ರಾಮ್ ಪೇಜ್ ಇದೆ 5,000 ಫಾಲೋವರ್ಸ್ಗಿಂತ ಜಾಸ್ತಿ ಇದೆ, ಪಬ್ಲಿಕ್ ಅಕೌಂಟ್ ಆಗಿದೆ ಅಂದರೆ ಅದನ್ನ ಬೈ ಮಾಡ್ತಾ ಇದೀವಿ. ಇಲ್ಲಿ ಗೂಗಲ್ ಫಾರ್ಮ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಫಿಲಪ್ ಮಾಡಿ ವಿತಿನ್ 15 ಡೇಸಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವು ಪ್ರೈಸಿಂಗ್ ಎಲ್ಲ ಕೂಡ ಓಕೆ ಇದೆ, ನಿಮ್ಮ ಚಾನಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅಂದರೆ ಅದನ್ನ ಬೈ ಮಾಡ್ತೀವಿ. ಅಮೌಂಟ್ ಎಷ್ಟು ಕೋಟ್ ಮಾಡಿರ್ತೀರ ಅಷ್ಟಕ್ಕೆ ಬೇಗ ಫಿಲಪ್ ಮಾಡಿ. ಯಾರ ಹತ್ರ ಪಬ್ಲಿಕ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಅಕೌಂಟು ಅವ್ರು ಮಾತ್ರ. ಇವಾಗ ನೆಕ್ಸ್ಟ್ ಪಾರ್ಟಿಗೆ ನಾವು ಬರೋದಾದರೆ ಇಲ್ಲಿ ನೋಡಿ, ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಸ್ಟೆಪ್ 2ಗೆ ಬರ್ತೀರಾ. ಇಲ್ಲಿ ಸ್ಟೆಪ್ 2 ಅಲ್ಲಿ ಪ್ರತಿ ವರ್ಷವೂ ಕೂಡ ನೀವು ಫ್ರೆಶ್ ಆಗಿದ್ದನ್ನ ಫಿಲಪ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಫಿಲಪ್ ಮಾಡಬೇಕಾದ್ರೆ ಕೆಲವ್ರಿಗೆ ಏನಾಗುತ್ತೆ ಇಲ್ಲಿ ಸ್ವಲ್ಪ ಎರರ್ಗಳು ಬರುತ್ತೆ. ಇಲ್ಲಿ ಏನೇ ಎರರ್ ಬರುತ್ತೆ ಅನ್ನೋದು ಕೂಡ ಇಲ್ಲೇ ಹೇಳ್ತೀನಿ ನೋಡಿ. ಇಲ್ಲಿ USN ಹಾಕ್ತೀರಾ, USN ಹಾಕಿದ್ಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀರಾ. ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಡೀಟೇಲ್ಸ್ ಬರಬೇಕು. ಅಲ್ಲಿ ನಿಮ್ಮ USN ಸಂಬಂಧಪಟ್ಟಾಗಿ ನಿಮ್ಮ ನೇಮು, ನಿಮ್ಮ ಕಾಲೇಜ್ ಎಲ್ಲ ಕೂಡ ಬರಬೇಕು. ಆದರೆ ಕೆಲವ್ರಿಗೆ ಬರ್ತಾ ಇರಲ್ಲ. ಯಾಕೆ ಅಂದರೆ ನಿಮ್ಮ ಯೂನಿವರ್ಸಿಟಿಯವ್ರು ಏನು ಮಾಡಬೇಕಂದ್ರೆ ನಿಮ್ಮ ಡಾಟಾನ SSP ಪೋರ್ಟಲ್ಗೆ ಸೆಂಡ್ ಮಾಡಬೇಕು. ಅವ್ರು ಮಾಡಿರಲ್ಲ. ಆ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಗೆಟ್ ಡಾಟಾ ಅಂತ ಕೊಟ್ಟಾಗ ಈ ರೀತಿ ಎರರ್ ಬರ್ತಾ ಇರುತ್ತೆ. ಈ ರೀತಿ ಎರರ್ ಬಂತು ಅಂದರೆ ನೀವು ಸ್ವಲ್ಪ ದಿನ ಬಿಟ್ಟು ಟ್ರೈ ಮಾಡಿದ್ರೆ ಅದು ಫಿಕ್ಸ್ ಆಗಿರುತ್ತೆ. ಆವಾಗ ನೀವು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಕಾಲೇಜ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಸ್ಟೂಡೆಂಟ್ ನೇಮ್ ಬಂತು, ಅದ್ರ ಕೆಳಗಡೆ ಕಾಲೇಜ್ ನೇಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೋರ್ಸ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮ ಅಕಾಡೆಮಿಕ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿದೆ ನೋಟಿಫಿಕೇಶನ್ ಬಿಡ್ತಾರಲ್ಲ ನಮ್ಮ ಯೂನಿವರ್ಸಿಟಿದು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನಿಮ್ಮದು ಕಾಂಬಿನೇಷನ್ ಯಾವುದು, ಕೋರ್ಸ್ ಆದಮೇಲೆ ಯಾವೊಂದು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಯಾವ ಒಂದು ಇಯರಲ್ಲಿ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಯಾವ ಮೋಡಲ್ ಅಡ್ಮಿಷನ್ ಆಗಿದ್ದೀರಾ, ಕೌನ್ಸಿಲಿಂಗ್ ಅಥವಾ ಮ್ಯಾನೇಜ್ಮೆಂಟಾ, ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಯಾವೊಂದು ಎಕ್ಸಾಮ್ ಮುಖಾಂತರ ಅಡ್ಮಿಷನ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ CETನ ಯಾವುದು ನೀಟಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೌನ್ಸಿಲಿಂಗ್ ಡಾಟಾ ಅಂತ ಬರುತ್ತೆ, ಅದಕ್ಕೆ UG ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫುಲ್ ಕೌನ್ಸಿಲಿಂಗ್ ಡೀಟೇಲ್ಸ್ನ ಹಾಕಿ ಇಯರ್ ಆಗಿರ್ಬೋದು ಮತ್ತು ನಿಮ್ಮ CET ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಕೋರ್ಸ್ ಆಗಿರ್ಬೋದು ಎಲ್ಲ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಅವಾಗ ಫುಲ್ ಕೌನ್ಸಿಲಿಂಗ್ ಡೀಟೇಲ್ಸ್ ನಿಮಗೆ ಬಂದುಬಿಡುತ್ತೆ. ಇಲ್ಲಿ ಯಾವ ಒಂದು ಕಾಲೇಜ್ ಯಾವ ಒಂದು ಕೋರ್ಸ್ ಔಟ್ ಆಗಿತ್ತು ನಿಮಗೆಲ್ಲ ಕಂಪ್ಲೀಟಾಗಿ ಅದನ್ನೆಲ್ಲ ಕರೆಕ್ಟಾಗಿದ್ದಂತ ಒಂದ್ಸಲ ವೆರಿಫೈ ಮಾಡ್ಕೊಬಿಡಿ. ಅದಾದಮೇಲೆ ಒಂದು ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೀವಿಯಸ್ ಇಯರ್ ಪಾಸ್ಡ್ ಆಗಿದ್ದೀರಲ್ಲ ಅದ್ರ ಒಂದು ಡಾಟಾನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೆಮಿಸ್ಟರು, ಮಾರ್ಕ್ಸ್, CGPನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಂಪ್ಲೀಟ್ ಮಾಡಿರೋಂಥ ಏನಾದರೂ ಬೇರೆ ಒಂದು ಯೂನಿವರ್ಸಿಟಿಯಿಂದ ಏನೋ ಕಂಪ್ಲೀಟ್ ಮಾಡಿದ್ರೆ ಔಟ್ಸೈಡ್ ಆಫ್ ಕರ್ನಾಟಕ ಅಂತ ಕೇಳ್ತಿದೆ, ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ತಿರ್ಗಿ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಕಾಲೇಜ್ದು ಎಲ್ಲಿದೆಯಲ್ಲ ಆ ಒಂದು ಡಿಸ್ಟಿಕ್, ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಯಾವ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಬ್ರಾಂಚು ಕೂಡ ಎಲ್ಲ ಮ್ಯಾನ್ಯುಯಲ್ ಆಗಿ ತಿರ್ಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಫಸ್ಟಿಂದ ಎಲ್ಲ ಕೂಡ ಎಂಟರ್ ಮಾಡಾದ್ಮೇಲೆ ನಿಮ್ಮ ನೆಕ್ಸ್ಟ್ ಹೋದ ವರ್ಷ ಯಾವೊಂದು ವರ್ಷದಲ್ಲಿದ್ರಿ, ಫಸ್ಟ್ ಇಯರಲ್ಲಿದ್ದರೆ ಸೆಕೆಂಡ್ ಇಯರಲ್ಲಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಯಾವ ವರ್ಷದಲ್ಲಿ ಪಾಸ್ಡ್ ಔಟ್ ಆಗಿದ್ದೀರಾ ಅದನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಪ್ರಮೋಟ್ ಆಗಿದ್ದೀರಾ, ಎಲ್ಲ ಡೀಟೇಲ್ಸ್ನು ಕೂಡ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ನೀವು 2 ಸೆಮಿಸ್ಟರ್ ಇತ್ತಲ್ಲ ಹೋದ ವರ್ಷ, ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ನ ತೆಗೆದಿದ್ದೀರಾ, ಸೆಮಿಸ್ಟರ್ 1ಅಲ್ಲಿ ಎಷ್ಟು, ಸೆಮಿಸ್ಟರ್ 2ಅಲ್ಲಿ ಎಷ್ಟು, ಎಲ್ಲನೂ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ನು ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ನೀವು ನಿಧಾನಕ್ಕೆ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸು ಆಮೇಲೆ ಬಂದು ಇಲ್ಲಿ ಎಂಟರ್ ಮಾಡಿ ಡೀಟೇಲ್ಸ್ನ ಎಲ್ಲ ಕೂಡ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಲಾಸ್ಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಾಸ್ಟೆಲ್ ಅಂತ ಕೇಳ್ತಿದ್ರೆ ನಾನು ನೋ ಅಂತ ಕೊಟ್ಟಿದ್ದೀನಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಾದ್ಮೇಲೆ ನೀವು ಜಸ್ಟ್ ಈ ಒಂದು ಅಪ್ಲಿಕೇಶನ್ಸ್ ಎಲ್ಲ ನೀವು ಕೊಟ್ಟಿರೋದ ಕರೆಕ್ಟಾಗಿ ಇಲ್ವಾ ಅಂತ ನೋಡ್ಕೊಂಡು ವೆರಿಫೈ ಮಾಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಒಂದ್ಸಲಿ ಫೈನಲ್ ಸಬ್ಮಿಟ್ ಕೊಟ್ಟರೆ ನೀವು ಯಾವುದೇ ಕಾರಣಕ್ಕೂ ತಿರ್ಗಿ ಎಡಿಟ್ ಮಾಡೋಕ್ಕಾಗಲ್ಲ. ತಪ್ಪಾದರೆ ತಪ್ಪು, ಕರೆಕ್ಟ್ ಆದರೆ ಕರೆಕ್ಟಾಗಿದ್ರೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಕೊಡಿ. ಮತ್ತು ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ.